ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನಿವತ್ತು ಒಂದು ರಿಂಗ್ ಬೀಡ್ಸ್ದು ಸ್ಯಾರಿ ಕುಚ್ಚು ಹೇಳ್ಕೊಡ್ತೀನಿ. ಅದಕ್ಕೆ ನಾನು ಅರಳೆ ದಾರ ತಗೊಂಡಿದ್ದೀನಿ ಮತ್ತು ರಿಂಗ್ ಬೀಡ್ಸ್ ಮತ್ತು ಒಳಗಡೆಗೆ ಹಾಕೋಕ್ಕೆ ರಿಂಗ್ ಬೀಡ್ಸ್ ಒಳಗಡೆಗೆ ಥರ ಸಣ್ಣದು ಫ್ಲವರ್ ಬೀಡ್ಸ್ ಮತ್ತು 4 mm ಸಣ್ಣದು ಗೋಲ್ಡ್ ಬೀಡ್ಸ್ 4 mm. ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಬನ್ನಿ. ಮತ್ತು ಮಾಮೂಲಿ 10.7 mm ಕ್ರೋಶೆ, ಮಾಮೂಲಿ ಸೀರೆಗೆ ಲಾಕ್ ಮಾಡಿಕೊಂಡು ಎರಡು ಸಲ ಲಾಕ್ ಮಾಡ್ಕೋತೀನಿ. ಮತ್ತು ನಾನು ಫಸ್ಟ್ ಕುಚ್ಚು ಬರೋ ರೀತಿ ನೋಡ್ಕೋತೀನಿ. 1 2 3 4 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. 5 ಚೈನ್ ಆದಮೇಲೆ ರಿಂಗ್ ಬೀಡು ಮತ್ತು ಫ್ಲವರ್ ಬೀಡು ಇದು ಹೇಗಪ್ಪ ಅಂತ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಈ ರಿಂಗ್ ಬೀಡ್ ಮಧ್ಯೆ ಫ್ಲವರ್ ಬೀಡನ್ನ ಇಟ್ಕೋಬೇಕು. ಇಟ್ಕೊಂಡು ಇದ್ರ ತುತ್ಗಳಿಂದ ಈ ಥರ ಈ ತೂತಿಗೆ ಸೇರಿಸ್ಕೊಂಡು ಲಾಕ್ ಮಾಡಿಕೊಂಡು ದಾರಕ್ಕೆ ಇನ್ಸರ್ಟ್ ಮಾಡ್ಕೋಬೇಕು. ಇನ್ಸರ್ಟ್ ಮಾಡಿ ಬೀಡನ್ನ ಲಾಕ್ ಮಾಡಿ ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಮಾಡಿ ಮತ್ತೆ 5 ಚೈನ್ 1 2 3 4 5 ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಮತ್ತೆ ಇನ್ನೊಂದು ಬೀಡು ನೀವು ಇಲ್ಲಿ ಒಳಗಡೆ ಯಾವುದಾದ್ರು ಬೀಡ್ ಹಾಕ್ಬೋದು ಫ್ರೆಂಡ್ಸ್. ಯಾವ ಫ್ಲವರ್ ಬೀಡಾರು ಹಾಕ್ಕೋಬೋದು, ರೌಂಡ್ ಬೀಡಾರು ಹಾಕ್ಕೋಬೋದು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಮತ್ತು 5 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಫಸ್ಟ್ ಲೈನ್ ಇದೇ ಥರ ಎಲ್ಲ ಫುಲ್ ಸೀರೆ ಇದೇ ಥರ ಹಾಕೋಬೇಕು ಫ್ರೆಂಡ್ಸ್. ಫಸ್ಟ್ ಸೈಜು ನಾನು ಫುಲ್ ಹಾಕ್ಬಿಟ್ಟು ತೋರಿಸ್ತೀನಿ. ಸೆಕೆಂಡ್ ಸ್ಟೆಪ್ಗೆ ಈ ಥರ ಹಾಕೋದು ಅಂದ್ಬಿಟ್ಟು ಇಲ್ಲಿ ಕುಚ್ಚು ಬರುತ್ತೆ, ಇಲ್ಲಿ ಆರ್ಚ್ ಬರುತ್ತೆ, ಇಲ್ಲಿ ಕುಚ್ಚು ಬರುತ್ತೆ, ಇಲ್ಲಿ ಆರ್ಚ್ ಬರುತ್ತೆ ಫ್ರೆಂಡ್ಸ್. ನಾನು ಫುಲ್ ಹಾಕಿ ಮತ್ತೆ ಆರ್ಚ್ ಹೆಂಗೆ ಹಾಕೋದು ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ. ನಾನೀಗ ಫುಲ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಲಾಸ್ಟಲ್ಲಿ 5 ಚೈನ್ ಹಾಕಿದ್ದೀನಿ. ಫಸ್ಟ್ 5 ಚೈನೆ ಬಂದೈತೆ, ಲಾಸ್ಟ್ 5 ಚೈನೆ ಬಂದೈತೆ. ಮಾಮೂಲಿ 3 ಚೈನ್ ಹಾಕಿ ಲಾಕ್ ಮಾಡಿ ದಾರ ಕಟ್ ಮಾಡಿದ್ದೀನಿ ನಾನು ಇಲ್ಲಿಗೆ.
ಮತ್ತು ಸೆಕೆಂಡ್ ಸ್ಟೆಪ್ ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ. ಅದೇ ಕಲರ್ ದಾರ ತಗೊಂಡಿದ್ದೀನಿ. ಮತ್ತು ಲಾಕ್ ಮಾಡಿ 5 ಚೈನ್ ಇರುತ್ತೋ 5 ಚೈನಾರು ಹಾಕೋಬೋದು, ಇಲ್ಲಾಂದರೆ ಸಿಂಗಲ್ ಕ್ರೋಶನಾರು ಮಾಡ್ಕೋಬೋದು. ನಾನು 5 ಚೈನೇ ಹಾಕೋತೀನಿ. ಹಾಕಿ ಇಲ್ಲಿ ನೋಡಿ ಲಾಕ್ ಮಾಡಿದ್ವಲ್ಲ, ಇಲ್ಲಿ ಲಾಕ್ ಮಾಡಿದ್ದೀವಿ ನೋಡಿ, ಇಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿ ಕ್ರೋಶ ಮೇಲೆ ಒಂದು ಸಲ ದಾರ, ರಿಂಗ್ ಬಿಲ್ ಕ್ರೋಶ ಮೇಲೆ ಒಂದು ಸಲ ದಾರ ತಗೊಂಡು ಇಲ್ಲಿ ನೋಡಿ, ಇಲ್ಲಿ ಜಾಗ ಇದೆಯಲ್ಲ, ಇಲ್ಲಿ ಈ ಅರ್ಧದಿಂದ ಈ ಅರ್ಧವರೆಗೂ ಫುಲ್ ಮಾಡ್ಕೊಬರ್ಬೇಕು. ಹಿಂಗಾಕಿ ಎರಡರಲ್ಲೊಂದು ಮತ್ತು ಕ್ರೋಶ ಮೇಲೆ ದಾರ ತಗೊಂಡು ಎರಡರಲ್ಲೊಂದು ಮತ್ತು ಅದೇ ಥರ ಮೂರು, ನಾಲ್ಕು, ಐದು, ಆರು. ಇವಾಗ ಏಳನೇದು ಹಾಕ್ಬಿಟ್ಟು ನಾನು ಬೀಡ್ ಹಾಕೋತೀನಿ. ಇಲ್ಲಿ ನೋಡಿ ಸಣ್ಣದು ಇಲ್ಲಿ ನೋಡಿ ಹಾಕಿ ಈ ಥರ ಹಾಕಿ ಲಾಕೇನು ಮಾಡಲ್ಲ, ಸ್ಟ್ರೈಟ್ ಈ ಥರ. ಮತ್ತು ಈ ಕಡೆ 6 ಆಗಿದೆ, 7 ಲೆಕ್ಕ ಹಾಕೋಬೇಡಿ. ಮತ್ತು 6 ಕಂಬ, ಎರಡು, ಮೂರು, ನಾಲ್ಕು, ಐದು, ಆರು. ಹಾಕಿ ಮಾಮೂಲಿ ಇಲ್ಲಿಗೆ 5 ಚೈನ್ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ರಿಂಗ್ ಬಿಡ್ಸ್ ಕಟ್ ಆಗಿಬಿಡುತ್ತೆ ಫ್ರೆಂಡ್ಸ್, ಅದಕ್ಕೆ ಫೋರ್ಸಲ್ಲಿ ಹಾಕಬಾರ್ದು, ನಿಧಾನಕ್ಕೆ ಹಾಕೊಳ್ಳಿ.
ಓಕೆ, ಈ ಥರ ಬರುತ್ತೆ. ಮತ್ತು ಇಲ್ಲಿ 1 2 3 4 ಹಾಕಿದ್ರೂ ನಡೀತದೆ ಫ್ರೆಂಡ್ಸ್. ಲಾಕ್ ಮಾಡಿಕೊಂಡ್ರೆ ಇಲ್ಲಿ ಕುಚ್ಚು ಕಟ್ತೀವಿ. ಮತ್ತು ಇಲ್ಲಿಗೆ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಎರಡರಲ್ಲೊಂದು, ಎರಡರಲ್ಲೊಂದು, ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಈಗ ಏಳನೇದು ಬೀಡ್ ಹಾಕೊಳ್ಳೋಣ. ಬೀಡೇನು ಲಾಕ್ ಮಾಡ್ಕೊಳ್ಳಲ್ಲ. ಮತ್ತು ಹಂಗೇ ಕ್ರೋಶೆ ಮೇಲೆ ಒಂದ್ಸಲ ದಾರ ತಗೊಂಡು ಡಬಲ್ ಕ್ರೋಶೆ, ಒಂದು, ಎರಡು, ಮೂರು, ನಾಲ್ಕು, ಐದು, ಆರು ಹಾಕ್ಬಿಟ್ಟು ಮಾಮೂಲಿ ಇಲ್ಲಿ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ಮಾಡಿ 4 ಚೈನ್ ಹಾಕಿ ಇಷ್ಟೇ ಈಸಿ ಫ್ರೆಂಡ್ಸ್. ಫುಲ್ ಹಾಕ್ಬಿಟ್ಟು ಕುಚ್ಚಾಕಿ ಹೇಗೆ ಕಾಣುತ್ತೆ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಡಿಸೈನು ತುಂಬ ಹತ್ರಕ್ಕೆ ಬರುತ್ತೆ, ದೂರ ಇರಲ್ಲ ನೋಡಿ. ನಾನು ಕುಚ್ಚಾಕಿ ಹೇಗೆ ಕಾಣುತ್ತೆ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಡಿಸೈನ್ ಬಂದೈತೆ. ನಾನು 150 ದಾರ ತಗೊಂಡು ಗೊಂಡೆ ಕಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ಡಿಸೈನ್ ಹತ್ರಕ್ಕೆ ಬರುತ್ತೆ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದಕ್ಕೆ 400 ಇಂದ 450ವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಡಿಫ್ರೆಂಟ್ ಇರ್ತದಲ್ಲ, ಪ್ಲೇಸ್ ಮೇಲೆ ಡಿಫ್ರೆಂಟ್ ಆಯ್ತದೆ. ತುಂಬ ಚೆನ್ನಾಗಿ ಬರುತ್ತೆ ಇದು ಡಿಸೈನ್.